Hello everyone, today I am sharing with you a delicious and easy to make ಕಲಾಕಂದ್ ರೆಸಿಪಿ. ತುಂಬ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ಇದು. ಸೊ ಬನ್ನಿ ನಾವು ಕಲಾಕಂದ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ಇದಕ್ಕೆ ನೋಡಿ 1/2 ಲೀಟರ್ ನಾನು ಸೆಪ್ರೇಟ್ ತಗೊಂಡಿದ್ದೀನಿ ಮಿಲ್ಕ್, 1.5 ಲೀಟ್ರಷ್ಟು ಸೆಪ್ರೇಟಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಶುಗರು, ಒಂದು ಸ್ವಲ್ಪ ರೋಸ್ ವಾಟರ್, ಒಂದು 3 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಆಮೇಲೆ ಒಂದು 2 ಟೀ ಸ್ಪೂನಷ್ಟು ವಿನಿಗರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಲು ಚೆನ್ನಾಗಿ ಕುದಿ ಬರುವಾಗ ವಿ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ದಿಸ್ ಮಿಲ್ಕ್ ಬೈ ಆ್ಯಡಿಂಗ್ ದ ವಿನಿಗರ್. ನೋಡಿ, ಅರ್ಧ ಲೀಟ್ರ್ ಬೇರೆ ಸೆಪ್ರೇಟ್ ಇಟ್ಕೊಂಡಿರೋದು, ಎಡ್ಜಸ್ ಎಲ್ಲ ಸ್ಕ್ರೇಪ್ ಮಾಡಿಕೊಂಡು ಇದನ್ನ ಫುಲ್ ರೆಡ್ಯೂಸ್ ಮಾಡ್ಕೊಳ್ಬೇಕು ನಾವು. 1/2 ಲೀಟ್ರ್ ಇರೋದು 1 ಕಪ್ಪಷ್ಟು ನಾವು ರೆಡ್ಯೂಸ್ ಮಾಡಬೇಕು. ಸೊ ಕಂಟಿನ್ಯೂಸ್ ಆಗಿ ನೀವು ಮಧ್ಯ ಮಧ್ಯದಲ್ಲಿ ಇದನ್ನು ಚೆಕ್ ಮಾಡ್ತಾ ಇರಬೇಕು. ಸೊ ಮಿಲ್ಕ್ ಹ್ಯಾಸ್ ಸ್ಟಾರ್ಟೆಡ್ ಬಾಯ್ಲಿಂಗ್. ನಾನಿವಾಗ ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರ್ತೀನಿ. ಒಟ್ಟಿಗೆ ಎಲ್ಲ ಹಾಕ್ಕೊಳ್ಳಲ್ಲ, ಕಂಪ್ಲೀಟಾಗಿ ಇದು ಸ್ಪ್ಲಿಟ್ ಆಗಬೇಕು. ಸೊ ಈ ಕಲಾಕಂದ್ ಅಥವಾ ಮಿಲ್ಕ್ ಕೇಕ್, ಮಿಲ್ಕ್ ಸ್ವೀಟ್ ಅಂತ ಏನು ಹೇಳ್ತೀವಿ, ಇದು ತುಂಬ ಜನರು ಮನೇಲಿ ಟ್ರೈ ಮಾಡಲಿಕ್ಕೆ ಹೋಗಲ್ಲ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಸ್ಟೆಪ್ಸ್ ಇದೆ ಅಂತ. ಬಟ್ ಫಾಲೋ ದೀಸ್ ಸ್ಟೆಪ್ಸ್, ತುಂಬ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಇವಾಗ ದೀಪಾವಳಿ ಇರೋದ್ರಿಂದ ಸ್ವೀಟ್ ತುಂಬ ಕಾಸ್ಟ್ಲಿ ಇರ್ತದೆ, ಪರ್ kg 1000 ರೂಪೀಸ್ ಈ ಥರ ಎಲ್ಲ ಇರ್ತದೆ. ಬಟ್ ಈ ಥರ ಸ್ಟೆಪ್ಸ್ ಫಾಲೋ ಮಾಡಿದರೆ ನೀವು ತುಂಬ ಈಸಿಯಾಗಿ ನೀವು ಡಿಲಿಷಿಯಸ್ ಆಗಿರುವಂಥ ಕಲಾಕಂದ್ ಮಾಡ್ಕೊಳ್ಬೋದು. ನೋಡಿ, ಮಿಲ್ಕು ರೆಡ್ಯೂಸ್ ಆಗ್ತಾ ಬರ್ತಾ ಇದೆ, ಇನ್ನೂ ತುಂಬ ರೆಡ್ಯೂಸ್ ಆಗಬೇಕಿದು. ಸೊ ಈ ಕಡೆ ನಮ್ಮ ಮಿಲ್ಕ್ ಕ್ರಂಬಲ್ ಆಗಿದೆ, ಫುಲ್ ಸ್ಪ್ಲಿಟ್ ಆಗಿದೆ ನೋಡಿ. ಇದು ಕಂಪ್ಲೀಟ್ ವಾಟರ್ ಕಂಟೆಂಟ್ ಬೇರೆ ಆಗಬೇಕು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಬಾಯ್ಲ್ ಮಾಡ್ಕೊಳ್ಳುವ ಇದನ್ನ. ಸೊ ನಮ್ಮ ಪನ್ನೀರ್ ಏನಿದೆ ರೆಡಿಯಾಗಿದೆ. ಇದನ್ನ ನಾವು ಸ್ಟ್ರೈನ್ ಮಾಡ್ಕೊಳ್ಳುವ. ಒಂದು ಮಸ್ಲಿನ್ ಕ್ಲೋತ್ ಇಟ್ಕೊಂಡು ಈ ಥರ ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಕೋಲ್ಡ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರನ್ನಿಂಗ್ ವಾಟ್ರಲ್ಲೂ ಟ್ಯಾಪಲ್ಲಿ ಇಟ್ಕೊಂಡು ವಾಶ್ ಮಾಡ್ಕೊಳ್ಬೋದು. ಇದರಲ್ಲಿ ಹುಳಿ ಅಂಶ ಏನಿರಬಾರ್ದು, ನಾವು ವಿನಿಗರ್ ಹಾಕಿರೋದ್ರಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಸೊ ಎಕ್ಸೆಸ್ ವಾಟರೆಲ್ಲ ನಾವು ರಿಮೂವ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮ್ಯಾಶರ್ ಯೂಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೊಳ್ಳುವ. ನೋಡಿ, 1/2 ಲೀಟ್ರ್ ಮಿಲ್ಕ್ ಕಂಪ್ಲೀಟಾಗಿ ರೆಡ್ಯೂಸ್ ಆಗಿದೆ. ಇದಕ್ಕೆ ನಾನಿವಾಗ ಒಂದು 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಏನು ತೆಗೆದಿಟ್ಟಿದೆ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಲಂಪ್ಸ್ ಎಲ್ಲ ಬ್ರೇಕ್ ಮಾಡ್ಕೊಳ್ಬೇಕು, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಲ್ಕ್ ಪೌಡರ್ ಬೇಡ ಅಂತ ಹೇಳಿದರೂ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಸೇಮ್ ಅದೇ ಟೇಸ್ಟ್ ಇರ್ತದೆ. ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ನಾನು ಒಂದು 1/2 ಕಪ್ಪಷ್ಟು ಮಾತ್ರ ಯೂಸ್ ಮಾಡಿರೋದು. ತುಂಬ ಓವರ್ ಸ್ವೀಟ್ ಆದರೆ ಚೆನ್ನಾಗಿರಲ್ಲ. ಇದು ಕಲಾಕಂದ್ ಏನಿದೆ ತುಂಬ ಮೈಲ್ಡ್ ಆಗಿರ್ತದೆ ಇದು ಸ್ವೀಟ್ನೆಸ್ಸು. ನೋಡಿ, ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಇಲೈಚಿ ಫ್ಲೇವರ್ ಬೇಕು ಅಂತ ಹೇಳಿದರೆ ಕಾರ್ಡಮಮ್ ಪೌಡರ್ ಹಾಕ್ಕೊಳ್ಳಿ ನೀವು. ಸೊ ಅಟ್ ದಿಸ್ ಸ್ಟೇಜ್ ಐ ಆಮ್ ಆ್ಯಡಿಂಗ್ ದ ಕ್ರಂಬಲ್ಡ್ ಮಿಲ್ಕ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ನೋಡಿ, ದಿಸ್ ಈಸ್ ಅ ರೈಟ್ ಟೈಮ್ ಟು ಟರ್ನ್ ಆಫ್ ದ ಗ್ಯಾಸ್. ಈ ಥರ ಎಡ್ಜಸ್ಸಿಂದ ಇದು ಬಿಟ್ಕೊಳ್ಬೇಕು. ಸೊ ಟಿಲ್ ದೆನ್ ಯು ಹ್ಯಾವ್ ಟು ಕೀಪ್ ಮಿಕ್ಸಿಂಗ್ ಇಟ್. ಇದು ರೆಡಿಯಾಗಿದೆ. ಇವಾಗ ಇದನ್ನ ನಾನೊಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು
ಇದು ಬಿಸಿ ಇರೋದ್ರಿಂದ ರೂಮ್ ಟೆಂಪರೇಚರಲ್ಲೇ ಇದು ತಣ್ಣಗಾದ ಮೇಲೆ ರೆಫ್ರಿಜಿರೇಟ್ರಲ್ಲಿ ನಾವು ಒಂದು 8 to 10 hours ಇದನ್ನ ಇಡಬೇಕು. ಸೊ ಕಲಾಕಂದ್ ಏನಿದೆ ಇದು ಬರ್ಫಿ ಥರ ಹಾರ್ಡಾಗಿ ಬರಲ್ಲ, ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಜ್ಯೂಸಿ ಆಗಿರುವಂಥ ಒಂದು ಸ್ವೀಟ್ ಇದು. ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನೋಡಿ ನಾನು ಸ್ವಲ್ಪ ರೈಸಿನ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇರುವಂಥ ನೀವು ನಟ್ಸ್ ಹಾಕ್ಕೊಳ್ಬೋದು. ನೋಡಿ ಪರ್ಫೆಕ್ಟಾಗಿ ಟೆಕ್ಸ್ಚರ್ ನೋಡಿ. ಸೊ ಇದೇ ಥರ ಇರಬೇಕು ಕಲಾಕಂದ್, ಯಾವತ್ತು ಕ್ರಂಬಲ್ ಟೆಕ್ಸ್ಚರ್, ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುವಂಥ ಒಂದು ಇಂಡಿಯನ್ ಡಿಶ್ ಇದು. ನೋಡಿ ತುಂಬ ಕೇರ್ಫುಲ್ಲಾಗಿ ಇದನ್ನ ನೀವು ಈ ಥರ ಕಟ್ ಮಾಡ್ಕೊಳ್ಬೇಕು. ನಾನು ಇದನ್ನ ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ ವಿತ್ ಓನ್ಲಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಎಷ್ಟು ಚೆನ್ನಾಗಿರುವಂಥ ಕಲಾಕಂದ್ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಸೊ ಲುಕ್ ಅಟ್ ದಟ್ ಟೆಕ್ಸ್ಚರ್, ತುಂಬ ಟೇಸ್ಟಿಯಾಗಿರ್ತದೆ. ಇದು ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ಇದು. ಈಸಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಸೊ ಟ್ರೆಡಿಷ್ನಲ್ ವೇ ಆಫ್ ಪ್ರಿಪೇರಿಂಗ್ ದಿಸ್ ಕಲಾಕಂದ್ ಇಸ್ ಅ ಬಿಟ್ ಡಿಫಿಕಲ್ಟ್. ಸೊ ಈ ಥರ ನೀವು ಈಸಿಯಾಗಿ ಇನ್ಸ್ಟೆಂಟಾಗಿ ಸೇಮ್ ಅದೇ ಟೇಸ್ಟ್ ಇರುವಂಥ ಕಲಾಕಂದ್ ಮಾಡ್ಕೊಳ್ಬೋದು. ನೋಡಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ಈ ಸ್ವೀಟ್ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಐಕನ್ ಆಲ್ಸೋ. Written details are given in the description box. For more such quick, easy and instant recipes, keep watching Cookbook Eats and Vlogs. Thank you.